ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಕುರುಡರಿಗೂ ಕುಂಟರಿಗೂ ಸೌಖ್ಯ ಕೊಟ್ಟ ಅದ್ಭುತರು, ಕುಷ್ಠರೋಗಿಗಳ ಮುಟ್ಟಿ ಸೌಖ್ಯ ಕೊಟ್ಟ ಯೇಸುವೆ ಅದ್ಭುತರು. ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವರಿಗೆ, ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವರಿಗೆ. ಅದ್ಭುತರು 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 ಯೇಸುವೆ ಅದ್ಭುತರು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನ ನಾವು ಪ್ರಾರ್ಥನೆ ಮಾಡಲಿರುವ ರೋಗ ಸೌಖ್ಯ ಯಾವುದು ಎಂದರೆ ಆ ಮೂರ್ಛಾ ರೋಗ ಅಥವಾ ಫಿಟ್ಸ್ ಎನ್ನುವ ಕಾಯಿಲೆಯಿಂದ ನರಳುತ್ತಿರುವ ಎಷ್ಟೋ ಮಕ್ಕಳು, ಎಷ್ಟೋ ಯುವ ಜನತೆ ಆ ರೋಗ ಬಾಧೆಯಿಂದ ನರಳುತ್ತಿರುವವರ ಬಿಡುಗಡೆಗಾಗಿ ಪ್ರಾರ್ಥಿಸೋಣ. ಕೆಲವು ರೋಗಗಳು ಅವುಗಳ ಹಿಂದೆ ದುರಾತ್ಮ ಕಾರ್ಯ ಮಾಡುತ್ತಾ ಇರುತ್ತದೆ. ಕೆಲವು ರೋಗಗಳ ಹಿಂದೆ ಇರುವ ದುರಾತ್ಮನನ್ನ ಉಚ್ಚಾಟನೆ ಮಾಡಬೇಕು. ಆ ದುಷ್ಟನನ್ನು ಓಡಿಸದ ಹೊರತು ದೇವರ ಮಕ್ಕಳನ್ನ ನಾವು ಬಿಡುಗಡೆ ಮಾಡಲು ಸಾಧ್ಯವಿಲ್ಲ ಅನ್ನುವ ರೀತಿಯಲ್ಲಿ ಈ ಒಂದು ಪ್ರಭು ಯೇಸು ನೀಡಿದ ಈ ಸೌಖ್ಯಗಳ ಘಟನೆಗಳನ್ನು ಓದುವಾಗ ಕೆಲವೊಂದು ದುರಾತ್ಮಗಳ ಹಿಂದೆ ಕೆಲವೊಂದು ರೋಗಗಳ ಹಿಂದೆ ದುರಾತ್ಮನ ಒಂದು ಕಾಟ ಇರುತ್ತದೆ. ಔಷಧಿಯಿಂದ ಅದು ಗುಣವಾಗದೆ ಅವರು ನರಳಾಡುತ್ತಿರುತ್ತಾರೆ. ಆ ಘಟನೆಯನ್ನ ನೋಡುವ. ಮಾರ್ಕನು ಬರೆದ ಶುಭ ಸಂದೇಶ 9ನೇ ಅಧ್ಯಾಯ. ದೆವ್ವ ಪೀಡಿತ ಬಾಲಕನಿಗೆ ಬಿಡುಗಡೆ. ಆ ಗುಂಪಿನಲ್ಲಿದ್ದ ಒಬ್ಬನು, ಮಾರ್ಕ 9:17, ಬೋಧಕರೇ, ನನ್ನ ಮಗನನ್ನು ತಮ್ಮ ಬಳಿಗೆ ಕರೆದು ತಂದೆ. ಅವನಿಗೆ ಒಂದು ಮೂಕ ದೆವ್ವ ಹಿಡಿದಿದೆ. ಮೂಕ ದೆವ್ವ ಅಂತ ಯಾಕೆ ಹೇಳ್ತಿರೋದು? ಅವನಿಗೆ ಆ ಸಮಸ್ಯೆ ಬರುವಾಗ ಮಾತನಾಡಲು ಆಗದೆ, ಬಾಯಿಯಿಂದ ನೊರೆ ಕಕ್ಕಿ ಬಾಯಿ ಸೊಟ್ಟಗೆ ಮಾಡಿಕೊಂಡು ಮಾತನಾಡುವುದು ಅವನಲ್ಲಿ ಬಂಧಿಸಲ್ಪಡುತ್ತದೆ. ಅವನಿಗೆ ಒಂದು ಮೂಕ ದೆವ್ವ ಹಿಡಿದಿದೆ. ಅವನ ಮೇಲೆ ಅದು ಬಂದಾಗಲೆಲ್ಲ ಅವನನ್ನು ನೆಲಕ್ಕೆ ಅಪ್ಪಳಿಸುತ್ತದೆ. ಅವನು ನೊರೆ ಕಾರುತ್ತಾ ಹಲ್ಲು ಕಡಿದುಕೊಳ್ಳುತ್ತಾನೆ. ಆಗ ಅವನ ದೇಹವೆಲ್ಲ ಮರಗಟ್ಟಿದಂತಾಗುತ್ತದೆ. ಆ ದೆವ್ವವನ್ನು ಬಿಡಿಸಬೇಕೆಂದು ತಮ್ಮ ಶಿಷ್ಯರನ್ನು ಕೇಳಿಕೊಂಡೆ, ಆದರೆ ಅದು ಅವರಿಂದ ಆಗಲಿಲ್ಲ. ಆದ ಕಾರಣ ಶಿಷ್ಯರನ್ನ ಕೇಳಿಕೊಂಡಾಗ ಶಿಷ್ಯರಿಂದ ಆ ದೆವ್ವವನ್ನ ಬಿಡಿಸಲು ಆಗಲಿಲ್ಲ ಎಂದು ಬಂದು ಯೇಸು ಬಳಿ ಹೇಳ್ತಾರೆ. ಇವತ್ತು ಶಿಷ್ಯರಿಗೆ ಕೊಟ್ಟಿರುವ ಅಧಿಕಾರ, ದೆವ್ವಗಳನ್ನು ಓಡಿಸಿರಿ, ದುರಾತ್ಮ ಪೀಡಿತರನ್ನ ಬಿಡುಗಡೆ ಮಾಡಿರಿ, ಅವುಗಳ ಮೇಲೆ ನಮಗೆ ಅಧಿಕಾರವನ್ನ ಕೊಡಲಾಗಿದೆ. ಇದನ್ನು ಕೇಳಿ ಯೇಸು, ಅಯ್ಯೋ ವಿಶ್ವಾಸವಿಲ್ಲದ ಪೀಳಿಗೆಯೇ, ಇನ್ನೆಷ್ಟು ಕಾಲ ನಿಮ್ಮೊಂದಿಗಿರಲಿ. ಇಂದು ಪ್ರಭು ಯೇಸು ನಮ್ಮೊಬ್ಬೊಬ್ಬರನ್ನ ನೋಡಿ ಹೇಳುವ ಮಾತಿದು. ವಿಶ್ವಾಸವಿಲ್ಲದ ಪೀಳಿಗೆಯೇ, ಇನ್ನೆಷ್ಟು ಕಾಲ ನಿಮ್ಮೊಂದಿಗಿರಲಿ, ಇನ್ನೆಷ್ಟು ಅದ್ಭುತಗಳನ್ನ ಮಾಡಿ ತೋರಿಸಲಿ, ಇನ್ನೆಷ್ಟು ವಾಕ್ಯಗಳನ್ನ ನಿಮಗೆ ನಾನು ಕಳಿಸಿಕೊಡಲಿ, ಇನ್ನೆಷ್ಟು ಕಾಲ ನಿಮ್ಮನ್ನು ಸಹಿಸಿಕೊಳ್ಳಲಿ. ಅವನನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿ ಎಂದರು. ಆಗ ಆ ಹುಡುಗನನ್ನು ಯೇಸುವಿನ ಬಳಿಗೆ ಕರೆತಂದರು. ಯೇಸುವನ್ನು ನೋಡಿದ ಕ್ಷಣ ಆ ದೆವ್ವ ಹುಡುಗನನ್ನು ನೆಲಕ್ಕೆ ಅಪ್ಪಳಿಸಿ ಒದ್ದಾಡಿಸಿತು. ಹುಡುಗ ಹೊರಳಾಡುತ್ತಾ ನೊರೆ ಕಾರಿದನು. ಯೇಸು ಇವನಿಗೆ ಎಷ್ಟು ದಿನದಿಂದ ಹೀಗಾಗುತ್ತಿದೆ ಎಂದು ಹುಡುಗನ ತಂದೆಯನ್ನು ವಿಚಾರಿಸಿದರು. ಅದಕ್ಕೆ ಅವನು, ಬಾಲ್ಯದಿಂದಲೇ ಆಗುತ್ತಿದೆ. ನೋಡಿ, ಆತ ಹುಡುಗ ಅಂದ್ರೆ ಸುಮಾರು ಒಂದು 16ರಿಂದ 18 ವರ್ಷ ಪ್ರಾಯದ ಯೌವನಸ್ಥ ಹುಡುಗ. ಆದರೆ ಬಾಲ್ಯದಿಂದಲೇ ಅಂದರೆ ಮಗುವಾಗಿರುವಾಗಿಂದಲೇ ಆ ಫಿಟ್ಸ್ ಎಂಬ ಕಾಯಿಲೆ, ಆ ಚಂದ್ರ ರೋಗ ಅಥವಾ ಮೂರ್ಛಾ ರೋಗ ಎಂಬ ರೋಗ ಬಾಧೆಯಿಂದ ಅವನು ನರಳುತ್ತಿದ್ದಾನೆ. ದೆವ್ವ ಇವನನ್ನು ಕೊಲ್ಲಬೇಕೆಂದು ಪದೇ ಪದೇ ಬೆಂಕಿಗೂ ನೀರಿಗೂ ದೂಡಿದೆ. ಆ ಬಾಧೆ ಬರುವಾಗ ನೀರು ಬೆಂಕಿಗೆ ಗೊತ್ತಿಲ್ಲದೆ, ತಮಗೆ ಅರಿವಿಲ್ಲದೆ ಆ ಕಡೆ ಅದನ್ನ ಸೆಳೆದುಕೊಂಡು ಹೋಗುತ್ತದೆ. ತಮ್ಮಿಂದ ಏನಾದರೂ ಸಾಧ್ಯವಾದರೆ ನಮ್ಮ ಮೇಲೆ ದಯವಿಟ್ಟು ಸಹಾಯ ಮಾಡಿ ಎಂದು ಯೇಸುವನ್ನು ಬೇಡಿಕೊಂಡನು. ಅದಕ್ಕೆ ಯೇಸು, ಸಾಧ್ಯವಾದರೆ ಎನ್ನುತ್ತೀಯಲ್ಲ, ದೇವರಲ್ಲಿ ವಿಶ್ವಾಸ ಇಡುವವನಿಗೆ ಎಲ್ಲವೂ ಸಾಧ್ಯ. ಆಮೆನ್. ನನ್ನ ಯೇಸು ನನ್ನ ರಕ್ಷಕ. ದೇವರಲ್ಲಿ ವಿಶ್ವಾಸವಿಡುವವನಿಗೆ ಎಲ್ಲವೂ ಸಾಧ್ಯ. ದೇವರಿಗೆ ಎಲ್ಲವೂ ಸಾಧ್ಯ. ಆದರೆ ಯಾರೆಲ್ಲ ದೇವರಲ್ಲಿ ವಿಶ್ವಾಸವಿಡುತ್ತಾರೋ, ದೇವರಿಗೆ ಎಲ್ಲವೂ ಸಾಧ್ಯ. ಯಾರೆಲ್ಲ ದೇವರಲ್ಲಿ ವಿಶ್ವಾಸವಿಡುತ್ತಾರೋ ಅವನಿಗೆ ಎಲ್ಲವೂ ಸಾಧ್ಯ ಎಂದು ಪ್ರಭು ಯೇಸು ಹೇಳುತ್ತಾರೆ.
ಆಗ ಬಾಲಕನ ತಂದೆ, ನಾನು ವಿಶ್ವಾಸಿಸುತ್ತೇನೆ, ನನ್ನ ವಿಶ್ವಾಸದಲ್ಲಿ ಕೊರತೆ ಇದ್ದರೆ ನೆರವು ನೀಡಿ. ಇಂದು ಆ ದುರಾತ್ಮಗಳನ್ನು ಓಡಿಸಲು ಸಾಧ್ಯವಾಗುತ್ತಿಲ್ಲ, ರೋಗಿಗಳನ್ನು ಗುಣಪಡಿಸಲು ಸಾಧ್ಯವಾಗುತ್ತಿಲ್ಲ ಎಂದರೆ ಅದಕ್ಕೆ ಕಾರಣ ನಮ್ಮ ಅವಿಶ್ವಾಸವೇ ಹೊರತು ಯೇಸುವಿನ ವಾಕ್ಯದ ಶಕ್ತಿ, ಯೇಸುವಿನ ಮಹಿಮೆ, ಯೇಸುವಿನ ಅದ್ಭುತ ಕಾರ್ಯಗಳು ಕಿಂಚಿತ್ತು ಅದರ ಪ್ರಭಾವ ಕುಂದಿ ಹೋಗಲಿಲ್ಲ. ಅದರ ಮಹಿಮೆ ದಿನದಿಂದ ದಿನಕ್ಕೆ ಅಧಿಕವಾಗುತ್ತಿದೆ. ಆದರೆ ಇಲ್ಲಿ ಕಾರ್ಯ ಮಾಡಬೇಕಾದದ್ದು ನಮ್ಮ ವಿಶ್ವಾಸವೇ ಆಗಿದೆ. ನಮ್ಮ ವಿಶ್ವಾಸವನ್ನ ಹೆಚ್ಚಿಸಬೇಕಾದರೆ ನಾವು ದೇವರ ವಾಕ್ಯವನ್ನ ಕೇಳಬೇಕು. ಅದ್ಭುತ ರೋಗ ಸೌಖ್ಯ ಪಡೆದುಕೊಂಡ ವ್ಯಕ್ತಿಗಳ ಸಾಕ್ಷಿಗಳನ್ನ ಕೇಳಬೇಕು. ಆ ವಾಕ್ಯಗಳನ್ನ ಕೇಳುವುದರಿಂದ, ರೋಮ 10:17, ಕೇಳುವುದರ ಮೂಲಕ ನಿನ್ನಲ್ಲಿ ವಿಶ್ವಾಸ ಅಧಿಕವಾಗುತ್ತದೆ. ವಿಶ್ವಾಸ ಪವಿತ್ರಾತ್ಮರಿಂದ ಬರುವ ಒಂದು ಶ್ರೇಷ್ಠವಾದ ವರವಾಗಿದೆ. ಎಲ್ಲಾ ವರಗಳಿಗೆ ಮೂಲ ವರ ವಿಶ್ವಾಸದ ವರ. ಆದ ಕಾರಣ ಮೊದಲು ನಾವು ಯೇಸುವನ್ನ ವಿಶ್ವಾಸಿಸಬೇಕು, ದೇವರ ವಾಕ್ಯವನ್ನ ವಿಶ್ವಾಸಿಸಬೇಕು. ಈಗ ನಾವು ಕೇಳುತ್ತಿರುವ ಜೀವಸ್ವರ ಕಾರ್ಯ ಮಾಡುವಂಥದ್ದು ಎಂದು ವಿಶ್ವಾಸಿಸಬೇಕು. ಇಬ್ರಿಯ 11:6 ವಿಶ್ವಾಸ ಇಲ್ಲದೆ ಹೋದರೆ ಯಾರು ದೇವರನ್ನ ಮೆಚ್ಚಿಸಲು ಸಾಧ್ಯವಿಲ್ಲ. ಕಾರಣ ದೇವರು ವಿಶ್ವಾಸದ ದೇವರು. ವಿಶ್ವಸ್ತರು, ನಂಬಿಗಸ್ತರು, ವಿಶ್ವಾಸಕ್ಕೆ ಪಾತ್ರರು. ಆದ್ದರಿಂದ ದೇವರ ಬಳಿ ಬರುವವರು ದೇವರು ಇಲ್ಲಿದ್ದಾರೆ ಎಂದು ನಂಬಬೇಕು. ಈಗ ನಾವು ದೇವರ ವಾಕ್ಯವನ್ನ ಮಾತನಾಡುತ್ತಿದ್ದೇವೆ. ದೇವರು ನಮ್ಮ ಮಧ್ಯದಲ್ಲಿ ಇದ್ದಾರೆ ಎಂದು ನಂಬಬೇಕು. ಅವರಿಂದ ನಮಗೆ ತಕ್ಕ ಪ್ರತಿಫಲ ಸಿಗುತ್ತದೆ. ನಮ್ಮ ಕಣ್ಣೀರನ್ನು, ನಮ್ಮ ಕಷ್ಟವನ್ನು ನೋಡಿ ದೇವರು ಸುಮ್ಮನೆ ಇರುವುದಿಲ್ಲ, ತಕ್ಕ ಪ್ರತಿಫಲ ಸಿಗುತ್ತದೆ ಎಂದು ನಂಬಬೇಕು. ಪರಿಶುದ್ಧಾತ್ಮರು ನಮ್ಮಲ್ಲಿ ಅಗಾಧವಾದ ವಿಶ್ವಾಸದ ಅಭಿಷೇಕವನ್ನು ಅನುಗ್ರಹಿಸಲಿ. ಜನಸಂದಣಿ ಬೆಳೆಯುತ್ತಿರುವುದನ್ನು ಕಂಡ ಯೇಸು ಆ ದೆವ್ವವನ್ನ ಗದರಿಸಿ, ಎಲೈ ಕಿವುಡು ಮೂಕ ದೆವ್ವವೇ, ಇವನನ್ನು ಬಿಟ್ಟು ತೊಲಗು, ಇನ್ನೆಂದಿಗೂ ಇವನೊಳಗೆ ಪ್ರವೇಶಿಸಕೂಡದೆಂದು ನಿನಗೆ ಆಜ್ಞಾಪಿಸುತ್ತೇನೆ ಎಂದರು. ದೆವ್ವವು ಚೀರುತ್ತಾ ಹುಡುಗನನ್ನು ವಿಲವಿಲನೆ ಒದ್ದಾಡಿಸಿ ಕೊನೆಗೆ ಬಿಟ್ಟು ಹೋಯಿತು. ಹುಡುಗನು ಶವದಂತಾದನು. ಅಲ್ಲಿದ್ದವರಲ್ಲಿ ಅನೇಕರು ಹುಡುಗ ಸತ್ತು ಹೋದ ಎಂದುಕೊಂಡರು. ಆದರೆ ಯೇಸು ಅವನ ಕೈ ಹಿಡಿದು ಎತ್ತಲು ಅವನು ಎದ್ದು ನಿಂತನು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಆಕಾಶದ ಕೆಳಗೆ, ಭೂಮಿಯ ಮೇಲೆ ನಮ್ಮ ರಕ್ಷಣೆಗೆ, ನಮ್ಮ ಜೀವೋದ್ಧಾರಕ್ಕೆ, ನಮ್ಮ ಸೌಖ್ಯಕ್ಕೆ ಕೊಡಲಾಗಿರುವ ಏಕೈಕ ನಾಮ ಶ್ರೀ ಯೇಸು ನಾಮ. ಆ ನಾಮದಲ್ಲಿ ಏನನ್ನು ಕೇಳಿಕೊಂಡರೂ ದೇವರು ನಮಗೆ ನೀಡುತ್ತೇನೆಂದು ವಾಗ್ದಾನ ಮಾಡಿದ್ದಾರೆ. ಆದ ಕಾರಣ ನಾವು ಪ್ರಾರ್ಥನೆ ಮಾಡೋದು ನಮ್ಮ ಸ್ವಂತ ಶಕ್ತಿ ಬಲದಿಂದಲ್ಲ, ಯೇಸು ನಾಮದ ಶಕ್ತಿಯಲ್ಲಿ, ಯೇಸುವಿನ ಶಿಲುಬೆ ಮರಣ ಪುನರುತ್ಥಾನದ ಶಕ್ತಿಯಲ್ಲಿ ಬಿಡುಗಡೆಯಾಗಲಿ ಎನ್ನುವಾಗ ಸ್ವರ್ಗಲೋಕ, ಪಾತಾಳ ಲೋಕ, ಭೂಲೋಕ, ಸರ್ವ ರೋಗ ರುಜಿನದ ದುರಾತ್ಮಗಳಾಗಿರಲಿ, ಸರ್ವ ಶಕ್ತಿಗಳು ಯೇಸು ಎಂಬ ನಾಮದ ಮುಂದೆ ಅಡ್ಡ ಬೀಳುತ್ತವೆ. ಆದ ಕಾರಣ ನಮಗೆ ಕೊಟ್ಟಿರುವ ಶ್ರೇಷ್ಠವಾದ ಆಯುಧ ಯೇಸು ಎಂಬ ನಾಮ. ಈ ರೋಗಿ, ಈ ಚಂದ್ರ ರೋಗಿ ಅಂತ ಹೇಳ್ಬೋದು. ಚಂದ್ರ ರೋಗಿ ಅಂದ್ರೆ ಏನು? ಈಗ ನೋಡಿ, ಅಮಾವಾಸ್ಯೆ ಅಥವಾ ಪೂರ್ಣಿಮೆ ಅಥವಾ ಹುಣ್ಣಿಮೆ, ಕೆಲವರಿಗೆ ಆ ಟೈಮಲ್ಲಿ ಭಯ, ಅಕ್ಕ ಅಮಾವಾಸ್ಯೆ ಬಂದ್ರೆ ಇವಳು ಮನೆಯಲ್ಲಿ ಚೀರಾಡ್ತಾಳೆ, ಕೂಗಾಡ್ತಾಳೆ, ಅಥವಾ ಹುಣ್ಣಿಮೆ ಆದಾಗ ಏನೆಲ್ಲ ವ್ಯತ್ಯಾಸಗಳಾಗುತ್ತದೆ ಅಂತ. ಇವತ್ತು ಕ್ರೈಸ್ತ ಮಕ್ಕಳಿಗೆ ನಾನೊಂದು ವಿಷಯ ಹೇಳುವುದೇನೆಂದರೆ, ಸೂರ್ಯನಿಂದಾಗಲಿ ಚಂದ್ರನಿಂದಾಗಲಿ ನಮಗೆ ಯಾವ ಹಾನಿಯೂ ಸಂಭವಿಸುವುದಿಲ್ಲ. ಸೂರ್ಯ ಚಂದ್ರ ದೇವರು ಸೃಷ್ಟಿ ಮಾಡಿದ ವಸ್ತುಗಳು, ಅವುಗಳಿಂದ ನಮಗೆ ಯಾವ ಕೇಡುಂಟಾಗುವುದಿಲ್ಲ. ಕೀರ್ತನೆ 121, ಯೇಸುವೆ ಸ್ತೋತ್ರ. ಕೀರ್ತನೆ 121 ಇದನ್ನ ಪ್ರತಿದಿನ ನೀವು ಓದಿ ಮನೆ ಬಿಟ್ಟು ಹೊರಗಡೆ ಬನ್ನಿ. ನಿಮಗೆ ನಿಮ್ಮ ಪ್ರಯಾಣಕ್ಕೂ ಸುಕ್ಷೇಮ. ಕಾರಣ ಮೊನ್ನೆ ಎಲ್ಲ ನ್ಯೂಸಲ್ಲಿ ಹೇಳ್ತಾ ಇದ್ರು, ಈಗ ಬಿಸಿಲು ತುಂಬಾ ಹೆಚ್ಚಾಗಿದೆ, ಸನ್ಬರ್ನ್ ಆಗುತ್ತೆ, ಬಿಸಿಲಲ್ಲಿ ಓಡಾಡೋದನ್ನ ಅವಾಯ್ಡ್ ಮಾಡಿ, ತಂಪು ಪಾನೀಯಗಳನ್ನ ತೆಗೆದುಕೊಳ್ಳಿ, ಸ್ಟ್ರೋಕ್ ಆಗುತ್ತೆ ಬಿಸಿಲು ಜಾಸ್ತಿ ಹೊಡೆದಾಗ, ಇನ್ನಿತರ ಎಲ್ಲ ನ್ಯೂಸ್ಗಳು ಬರ್ತಾ ಇರ್ಬೋದು. ಆದರೆ ಅವುಗಳನ್ನ ಕೇಳಿ ನಾವು ಭಯಪಡುವುದು ಬೇಡ. ಬದಲಿಗೆ ನಮ್ಮ ಮೇಲೆ ಒಂದು ದೈವಿಕ ಸಂರಕ್ಷಣೆ ಇದೆ. ಯಾವುದದು? ದೇವರ ವಾಕ್ಯ. ದೇವರ ವಾಕ್ಯ ಎಂಬ ಸಂರಕ್ಷಣೆ ನಮ್ಮೊಂದಿಗಿರುವಾಗ ಆ ವಾಕ್ಯವನ್ನ ಮೀರಿ ಯಾವ ಶಕ್ತಿಯೂ ನಮ್ಮ ಮೇಲೆ ಕಾರ್ಯ ಮಾಡುವುದಿಲ್ಲ. ಕೀರ್ತನೆ 121 ವಚನ 5,
ನಿನ್ನ ಬಾಧಿಸನು ಸೂರ್ಯನು ಹಗಲೊಳು, ನಿನ್ನ ಪೀಡಿಸನು ಚಂದ್ರನು ഇരുಳೊಳು. ಆಮೆನ್. ಹಗಲಿನಲ್ಲಿ ಸೂರ್ಯನಿಂದ ನನಗೆ ಯಾವ ಹಾನಿಯೂ ಸಂಭವಿಸುವುದಿಲ್ಲ. ರಾತ್ರಿಯ ವೇಳೆ ಚಂದ್ರನಿಂದ ನಮಗೆ ಯಾವ ಕೇಡು ಉಂಟಾಗುವುದಿಲ್ಲ. ಪ್ರಭು ಕಾಯುವನು ನಿನ್ನ ಪ್ರಾಣವನ್ನು, ಸಕಲ ಕೇಡಿನಿಂದ ಕಾಪಾಡುವನು. ನಮ್ಮ ಪ್ರಾಣವನ್ನ ದೇವರು ಸಕಲ ವಿಧವಾದ ಕೇಡುಗಳಿಂದ, ಅಪಾಯ ಆಪತ್ತಿನಿಂದ ಕಾಯ್ದು ಕಾಪಾಡುವರು. ಪ್ರಭು ಕಾಯುವನು ನಿನ್ನ ಆಗು ಹೋಗುಗಳನ್ನು, ಇಂದಿಗೂ ಎಂದೆಂದಿಗೂ ನಿನ್ನ ಕಾಯುವನು. ಆಮೇನ್. ನಿನ್ನ ಹೋಗೋಣವನ್ನು ಬರೋಣವನ್ನು ದೇವರು ಸುರಕ್ಷಿತವಾಗಿ ಕಾಯ್ದು ಕಾಪಾಡುವವರಾಗಿದ್ದಾರೆ. ಕೀರ್ತನೆ 91:5 ನೀನು ಅಂಜಬೇಕಾಗಿಲ್ಲ ഇരുಳಿನ ದುರಿತಕ್ಕೆ, ಹಗಲಿನಲ್ಲಿ ಹಾರಿ ಬರುವ ಬಿರುಸು ಬಾಣಕ್ಕೆ. ಹಗಲಿನ ಹೊತ್ತಿರೋದು ಯಾರು? ಸೂರ್ಯ. ಅದರಿಂದ ಬರುವ ಬಿರುಸು ಬಾಣಗಳು, ರಾತ್ರಿಯ ಹೊತ್ತು ಚಂದ್ರ, ಅದರ ಒಂದು ಸಮಸ್ಯೆಗಳು, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೆ, ನಡು ಹಗಲಲ್ಲಿ ಪೀಡಿಸುವ ಜಾಡ್ಯಗಳಿಗೆ, ರೋಗ ಬಾಧೆಗಳಿಗೆ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಆದರೆ ದೈವಿಕ ಸಂರಕ್ಷಣೆ, ಯೇಸುವಿನ ರಕ್ತದ ಕೋಟೆ, ಪವಿತ್ರಾತ್ಮರ ಅಗ್ನಿಯ ಬೇಲಿ ನಮ್ಮ ಸುತ್ತಲೂ ಹಾಕಲ್ಪಟ್ಟಿದೆ. ಆ ದೈವಿಕ ಸಂರಕ್ಷಣೆಯ ಕೋಟೆಯೊಳಗೆ ನಾವು ಸುರಕ್ಷಿತರು, ದೇವಾಶ್ರಿತರು, ಸುರಕ್ಷಿತರು. ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಕುಟುಂಬಗಳನ್ನು, ವಿಶೇಷವಾಗಿ ಮೂರ್ಛಾ ರೋಗ, ಚಂದ್ರ ರೋಗ ಅಥವಾ ಫಿಟ್ಸ್ ಎಂಬ ಕಾಯಿಲೆಯಿಂದ ನರಳುತ್ತಿರುವ ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡುತ್ತೇನೆ. ಅವನೊಳಗಿದ್ದ ಆ ದುರಾತ್ಮನನ್ನು ಈ ಮಗನನ್ನ ಬಿಟ್ಟು ತೊಲಗು ಎಂದು ಆಜ್ಞಾಪಿಸಿದಾಗ ಅದು ಬಿಡುಗಡೆಯಾಗಿ ಅವನು ಪರಿಪೂರ್ಣ ಸೌಖ್ಯವನ್ನು ಪಡೆದುಕೊಂಡ ರೀತಿಯಲ್ಲಿ ಯೇಸುವೆ, ಈ ಮಕ್ಕಳ ಒಂದೊಂದು ನರ ನಾಡಿ ಕೀಲು ಮಜ್ಜೆ ಮಾಂಸಖಂಡಗಳು ಪವಿತ್ರಾತ್ಮರಿಂದ ಶಕ್ತಿಯನ್ನು ಪಡೆದುಕೊಳ್ಳಲಿ. ಬಾಲ್ಯದಿಂದಲೂ ಅನೇಕರು ಫಿಟ್ಸ್ ಕಾಯಿಲೆಯಿಂದ ನರಳುತ್ತಿರಬಹುದು. ಈ ಸಮಯದಲ್ಲಿ ನನ್ನ ವಾಕ್ಯವನ್ನ ಕಳುಹಿಸಿ ಅವರನ್ನು ಬಿಡುಗಡೆ ಮಾಡಿದೆನೋ ಎಂದು ಕೀರ್ತನೆ 107:20 ವಾಕ್ಯದಂತೆ ಆ ವಾಕ್ಯವನ್ನ ವಿಶ್ವಾಸಿಸಿ ಅರಿಕೆ ಮಾಡುತ್ತಿದ್ದೇವೆ. ಆ ವಾಕ್ಯ ಪ್ರತಿಯೊಬ್ಬ ರೋಗಿಗಳಲ್ಲಿ ಜೀವವು, ಶಕ್ತಿಯು, ಅಭಿಷೇಕವು, ಸೌಖ್ಯವು ಬಿಡುಗಡೆಯಾಗಿ ಕಾರ್ಯ ಮಾಡಲಿ. ಆ ಮೂರ್ಛಾ ರೋಗದಿಂದ ನರಳುತ್ತಿರುವ, ಚಂದ್ರ ರೋಗದಿಂದ ನರಳುತ್ತಿರುವ ಎಲ್ಲ ರೋಗಿಗಳಲ್ಲಿ ಕಾರ್ಯ ಮಾಡುತ್ತಿರುವ ದುಷ್ಟ ದುರಾತ್ಮಗಳು ಯೇಸುವಿನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಮಕ್ಕಳ ಶರೀರವನ್ನ ಬಿಟ್ಟು ತೊಲಗು. ನರಕದ ಪಾತಾಳಕ್ಕೆ ದೇವದೂತರುಗಳು ನಿನ್ನನ್ನು ಕಟ್ಟಿ ಹಾಕಲ್ಪಡಲಿ. ಇನ್ನೆಂದಿಗೂ ಮರಳಿ ಆ ಮಕ್ಕಳಲ್ಲಿ ಕಾರ್ಯ ಮಾಡದಂತೆ ಯೇಸುವಿನ ನಾಮದಲ್ಲಿ ಎಲ್ಲ ದುಷ್ಟ ದುರಾತ್ಮಗಳನ್ನು ಶಪಿಸಿ ಶಿಲುಬೆಯ ಬುಡಕ್ಕೆ ಕಟ್ಟಿ ಹಾಕುತ್ತೇನೆ. ದೇವದೂತರುಗಳು ಅವನನ್ನು ಕಟ್ಟಿ ಹಾಕಲಿ. ಪವಿತ್ರಾತ್ಮರ ಶಕ್ತಿ ಪ್ರತಿಯೊಂದು ರೋಗಿಗಳಲ್ಲಿ ಆವೇಶಿಸಿಕೊಳ್ಳಲಿ. ಅವರ ಶರೀರದಲ್ಲಿ ಶಕ್ತಿಯು, ಬಲವು, ಅಭಿಷೇಕವು ತುಂಬಿಸಲ್ಪಡಲಿ. ಹಗಲಿನಲ್ಲಿ ಸೂರ್ಯನಿಂದ ನಮಗೆ ಯಾವ ಹಾನಿ ಸಂಭವಿಸುವುದಿಲ್ಲ. ರಾತ್ರಿ ಚಂದ್ರನಿಂದ ನಮಗೆ ಕೇಡು ಉಂಟಾಗುವುದಿಲ್ಲ. ನಮ್ಮ ಪ್ರಾಣವನ್ನು ಸರ್ವಶಕ್ತನಾದ ದೇವರು ಸಕಲ ಕೇಡಿನಿಂದ ತಪ್ಪಿಸಿ ಕಾಯ್ದು ಕಾಪಾಡುವರು. ಇಂದಿನಿಂದ ನಮ್ಮ ಹೋಗೋಣವನ್ನು ಬರೋಣವನ್ನು ಸುರಕ್ಷಿತವಾಗಿ ಕಾಯ್ದು ಕಾಪಾಡುವ ನನ್ನ ಯೇಸು, ನನ್ನ ರಕ್ಷಕ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಎಲ್ಲಾ ರೋಗಿಗಳ ಪೂರ್ಣ ಸೌಖ್ಯಕ್ಕಾಗಿ, ಪೂರ್ಣ ದೈವಿಕ ಸಂರಕ್ಷಣೆಗಾಗಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಪ್ರತಿದಿನ ಕೀರ್ತನೆ 121 ಓದಿ ಈ ಕ್ಲೈಮೇಟ್ ಯಾವುದೇ ರೀತಿ ನಮ್ಮ ಮೇಲೆ ಕಾರ್ಯ ಮಾಡದಂತೆ ದೇವರ ವಾಕ್ಯ ನಮ್ಮನ್ನ ಸಂರಕ್ಷಣೆ ಮಾಡುವಂಥದ್ದಾಗಿದೆ. ಪರರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.